ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಅನಾಟಮಿಗೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿರ್ತೈತೆ. ಅನಾಟಮಿಗೆ ಸಂಬಂಧಪಟ್ಟಂಥ ಒಂದು 3-4 ವಿಡಿಯೋಗಳನ್ನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀನಿ. ಅದರ ಕಂಟಿನ್ಯೂಟಿಯಾಗಿ ಈ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ಚಾನಲನ್ನು ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಂದುಗಳು, ಜಾಯಿಂಟ್ಸ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಸಂದುಗಳ ಬಗ್ಗೆ ಅಭ್ಯಾಸ ಮಾಡುವಂಥ ಒಂದು ಶಾಸ್ತ್ರಕ್ಕೆ ಏನಂತ ಕರಿತೀವಿ ಅಂದರೆ ಆರ್ಥ್ರಾಲಜಿ ಅಂತೇಳಿ ಕರಿತೀವಿ. ಅಂದರೆ ಸಂದುಗಳ ಕುರಿತು ಅಧ್ಯಯನ ಮಾಡ್ತದೆ. ಆ ಒಂದು ಅಧ್ಯಯನ ಮಾಡುವಂಥ ವಿಷಯಕ್ಕೆ ಆರ್ಥ್ರಾಲಜಿ ಅಂಥೇಳಿ ಕರಿತೀವಿ. ಮಾನವನ ದೇಹದಲ್ಲಿ 206 ಮೂಳೆಗಳಿವೆ. ಇದು ಕ್ವಶನ್ ಆಗ್ಬೋದು. ಮಾನವನ ದೇಹದಲ್ಲಿರುವಂಥ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ, ಅದು 206. 2 ಇಲ್ಲವೇ ಹೆಚ್ಚು ಮೂಳೆಗಳನ್ನು ಸೇರುವಂಥ ಒಂದು ಸ್ಥಳಕ್ಕೆ ಏನಂತ ಕರಿತೀವಿ, ಸಂದು ಅಂತೇಳಿ ಕರಿತೀವಿ. 2 ಮೂಳೆಗಳು ಅಥವಾ ಅದಕ್ಕಿಂತ ಹೆಚ್ಚಿಗೆ ಮೂಳೆಗಳು ಸೇರ್ತಾ ಇದ್ದಾವೆ ಅಂದರೆ ಅದಕ್ಕೇನಂತೀವಿ ನಾವು ಸಂದು ಅಂಥೇಳಿ ಕರಿತೀವಿ. ಸಂದುಗಳ ಚಲನೆ ಮತ್ತು ರಚನೆಯ ಆಧಾರದ ಮೇಲೆ ಸಂದುಗಳನ್ನು ವಿವಿಧ ಪ್ರಕಾರವಾಗಿ ಮಾಡಲಾಗಿದೆ. ಒಂದು ಅಚಲ ಸಂದುಗಳು. ಅಚಲ ಸಂದುಗಳಂದರೆ ಇದು ಯಾವ ಪ್ರಕಾರದ ಚಲನೆ ಇರುವುದಿಲ್ಲ. ಅಚಲ ಸಂದು ಅಂದರೆ ಇಲ್ಲಿ ಚಲನೆ ಇರೋದಿಲ್ಲ, ಯಾವ ಪ್ರಕಾರದ ಚಲನೆಯೂ ಕೂಡ ಇಲ್ಲಿ ಇರೋದಿಲ್ಲ. ಉದಾಹರಣೆಗೆ ತಲೆ ಬುರುಡೆಯಲ್ಲಿರುವ ಸೂಚರ್ಸ್ ಸಂದು. ತಲೆ ಏನಿದೆಯಲ್ಲ ಆ ಬುರುಡೆಯಲ್ಲಿರುವಂತಹ ಸೂಚರ್ಸ್ ಸಂದು ಇದು ಅಚಲ ಸಂದು. ಅಂದರೆ ಇದಕ್ಕೆ ಚಲನೆ ಇಲ್ಲ. ತಲೆ ಬುರುಡೆಗೆ ಚಲನೆ ಇದೆಯಾ, ಚಲನೆ ಇಲ್ಲ. ಅದಕ್ಕೇನಂತೀವಿ ನಾವು ಅಚಲ ಸಂದು ಅಂಥೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಇನ್ಮೂವೇಬಲ್ ಜಾಯಿಂಟ್ಸ್ ಅಂತ ಅರ್ಥ, ಅಂದರೆ ಚಲಿಸೋದಿಲ್ಲ ಇವು. ಭಾಗಶಃ ಚಲನ ಸಂದುಗಳು ಅಂದರೆ ಸ್ವಲ್ಪ ಮಟ್ಟಿಗೆ ಏನು ಮಾಡ್ತೇವೆ, ಈ ಒಂದು ಸಂದುಗಳು ಚಲಿಸ್ತವೆ. ಇದಕ್ಕೇನಂತೀವಿ ನಾವು ಅಚಲ ಅಂದರೆ ಭಾಗಶಃ ಚಲನೆ ಸಂದುಗಳು ಅಂತ ಕರಿತೀವಿ. ಮೃದ್ವಸ್ಥಿ ಇದು ಭಾಗಶಃ ಚಲನೆಯನ್ನು ಹೊಂದಿರ್ತೈತಿ. ಉದಾಹರಣೆಗೆ ಬೆನ್ನು ಮಣಿಗಳ ನಡುವಿನ ಸಂದು, ಟೊಂಕದ ಮುಂಭಾಗದ ಪ್ಯೂಬಿಕ್ ಅಸ್ಥಿಗಳು ಸೇರುವಂಥ ಒಂದು ಸಂದು. ಇವು ಏನಂದರೆ ಇವು ಸ್ವಲ್ಪ ಮಟ್ಟಿಗೆ ಏನಾಗ್ತವೆ, ಚಲನೆ ಆಗ್ತವೆ. ಅದಕ್ಕೆ ಇವಕ್ಕೆ ಏನಂತೀವಿ ಪಾರ್ಟ್ಲಿ ಮೂವೇಬಲ್ ಜಾಯಿಂಟ್ಸ್. ಅಂದರೆ ಭಾಗಶಃ ಅಂದರೆ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಇವು ಚಲಿಸ್ತವೆ ಅಂತ ಅರ್ಥ. ಇವಾಗ ಸ್ವತಂತ್ರವಾಗಿ ಚಲಿಸುವ ಸಂದುಗಳು. ಈ ಸಂದುಗಳು ಮೂಳೆಗಳ ತುದಿಗಳು ಹಯಲಿನ್ ಮೃದ್ವಸ್ಥಿಯಿಂದ ಆವರಿಸಲ್ಪಟ್ಟಿರ್ತವೆ. ಏನು ಮಾಡ್ತವೆ ಇವು ಸ್ವತಂತ್ರವಾಗಿ ಚಲಿಸುವ ಸಂದುಗಳು ಹಯಲಿನ್ ಎಂಬ ಮೃದ್ವಸ್ಥಿಯಿಂದ ಆವರಿಸಲ್ಪಟ್ಟಿವೆ. ಈ ಸಂದುಗಳಲ್ಲಿ ಸೇರುವಂಥ ಮೂಳೆಗಳಿಗೆ ಏನಂತ ಕರಿತೀವಿ, ಅಸ್ಥಿಮಜ್ಜೆ ಅಂತೇಳಿ ಕರಿತೀವಿ. ಈ ಮೂಳೆಗಳೆಲ್ಲ ಸೇರ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ, ಈ ಸಂದುಗಳು ಸೇರುವಂಥ ಒಂದು ಪ್ಲೇಸಿಗೆ ಅಸ್ಥಿರಜ್ಜು ಅಂಥೇಳಿ ಕರಿತೀವಿ. ಅಸ್ಥಿಮಜ್ಜೆ ಅಲ್ಲ, ಅದು ಅಸ್ಥಿಮಜ್ಜೆ, ಅದು ಬೇರೆ ರಕ್ತದಲ್ಲಿ ಬರುತ್ತೆ. ಇದೇನೆಂದರೆ ಅಸ್ಥಿರಜ್ಜು. ಈ ಸಂದುಗಳಲ್ಲಿ ಖಾಲಿ ಸ್ಥಳಗಳಲ್ಲಿ ಏನಿರ್ತವೆ ಫೈಬ್ರಸ್ ಅಂಗಾಂಶ ತುಂಬಿರ್ತದೆ. ಈ ಸಂದುಗಳಲ್ಲಿರುವಂತಹ ಖಾಲಿ ಏನು ಪ್ಲೇಸ್ ಇರುತ್ತಲ್ಲ ಆ ಪ್ಲೇಸಲ್ಲಿ ಏನಿರುತ್ತೆ ಫೈಬ್ರಸ್ ಎಂಬ ಅಂಗಾಂಶ ಏನಿರ್ತದೆ ಇಲ್ಲಿ ತುಂಬಿರ್ತೈತೆ. ಈ ಸಂದುಗಳು ಶರೀರದಲ್ಲಿ ಹೆಚ್ಚಾಗಿದ್ದು ಸ್ವತಂತ್ರವಾಗಿ ಚಲಿಸ್ತವೆ. ಇವೇನು ಮಾಡ್ತವೆ, ಶರೀರದಲ್ಲಿ ಇವೇನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ ಮತ್ತು ಸ್ವತಂತ್ರವಾಗಿ ಚಲಿಸ್ತವೆ. ಒಂದು ಇದರಲ್ಲಿ ಹಲವಾರು ವಿಧಗಳು ಬರ್ತವೆ. ಒಂದು ಜರಿಯುವ ಸಂದು. ನೋಡ್ರಿ, ಇವಾಗ ಜರಿಯುವ ಸಂದು. ಸಂದುಗಳಲ್ಲಿ ವಿಧಗಳಲ್ಲಿ ಬರುವಂಥದ್ದು ಮೊದಲನೇದು ಜರಿಯುವ ಸಂದು. ಇದು ಮುಂಗೈಯಲ್ಲಿನ ಕಾರ್ಪಲ್ಸ್ ಅಸ್ಥಿಗಳು, ಮುಂಗೈಯಲ್ಲಿರುವಂತಹ ಕಾರ್ಪಲ್ಸ್ ಅಸ್ಥಿಗಳು ಹಾಗೂ ಹದಡದ ಅಂದರೆ ಎಂಕಲ್ಸ್ನ ಟಾರ್ಸಲ್ ಅಸ್ಥಿಗಳು ಇವೇನೆಂದರೆ ಜರಿಯುವ ಸಂದುಗಳಿಗೆ ಉದಾಹರಣೆಗಳು. ಆಮೇಲೆ ಚೆಂಡು ಮತ್ತು ಕುಳಿ ಸಂದುಗಳು. ಚೆಂಡು ಮತ್ತು ಕುಳಿ ಅಥವಾ ಒರಳು ಸಂಧಿಗಳು ಅಂತೂ ಕೂಡ ಕರಿತೀವಿ. ಸಂದು ಚಲನೆ ಎಲ್ಲ ದಿಕ್ಕಿನಲ್ಲಿ ಚಲಿಸ್ತವೆ. ಇದು ಎಲ್ಲ ದಿಕ್ಕಿನಲ್ಲಿ ಏನು ಮಾಡ್ತೈತೆ, ಚಲಿಸ್ತೈತಿ. ಯಾವಪ್ಪ ಅಂದ್ರೆ ಅದು ಭುಜದ ಸಂದು, ಇನ್ನೊಂದು ಸೊಂಟದ ಸಂದು. ಇವೇನು ಮಾಡ್ತೇವೆ, ಎಲ್ಲ ಕಡೆ ಏನು ಮಾಡ್ತೇವೆ, ಚಲಿಸ್ತವೆ. ಅದಕ್ಕೇನಂತೀವಿ ಇವಕ್ಕೆ ಚೆಂಡು ಕುಳಿ ಅಥವಾ ಒರಳು ಸಂದುಗಳು ಅಂಥೇಳಿ ಕರಿತೀವಿ. ಎಲ್ಲ ದಿಕ್ಕಿನಲ್ಲಿ ಇವು ಏನು ಮಾಡ್ತವೆ, ಚಲಿಸ್ತವೆ. ಇನ್ನೊಂದು ಮರಡು ಸಂದು. ಇದು ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲನೆ ಸಾಧ್ಯ ಆಗ್ತದೆ, ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲಿಸ್ತದೆ. ಇದು ಮೊಣಕೈ ಅಥವಾ ಮೊಣಕಾಲು ಸಂದು. ಮೊಣಕೈ ಅಥವಾ ಮೊಣಕಾಲು ಸಂದಿಗೆ ಏನಂತೀವಿ ನಾವು ಮರಡು ಸಂದು ಅಂಥೇಳಿ ಕರಿತೀವಿ. ಇವೇನು ಮಾಡ್ತವೆ, ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ. 4ನೇದು ಕೊಂಡಲಾಯ್ಡ್ ಸಂದು.
ಇದರಲ್ಲಿ ಬಹಿರ್ವಕ್ರ ಉಬ್ಬುಳ್ಳ ಅಸ್ಥಿಗಳು ಹಾಗೂ ಅಂತರ್ವಕ್ರ ತಗ್ಗುಳ್ಳ ಅಸ್ಥಿಗಳು ಸೇರಿಕೊಂಡು ವರ್ತುಲಾಕೃತಿಯ ಚಲನೆಯನ್ನು ಹೊಂದಿರ್ತವೆ. ಏನು ಮಾಡ್ತವೆ? ಬಹಿರ್ವಕ್ರ ಉಬ್ಬುಳ್ಳ ಅಸ್ಥಿಗಳು ಹಾಗೂ ಅಂತರ್ವಕ್ರ ತಗ್ಗುಳ್ಳ ಅಸ್ಥಿಗಳು ಸೇರಿಕೊಂಡು ವರ್ತುಲಾಕೃತಿಯಲ್ಲಿ ಏನು ಚಲನೆ ಆಗ್ತದಲ್ಲ ಅದಕ್ಕೇನಂತೀವಿ ನಾವು ಕೊಂಡಲಾಯ್ಡ್ ಸಂದು ಅಂಥೇಳಿ ಕರಿತೀವಿ. ಉದಾಹರಣೆಗೆ ಮುಂಗೈ ಸಂದು. ನೆಕ್ಸ್ಟು ತಿರುಗಣಿ ಸಂದು. ಇಲ್ಲಿ ಒಂದು ಮೂಳೆ ಬೆಣೆ ಹಾಗೆ ಇದ್ದು, ಅಂದರೆ ಒಂದು ಮೂಳೆ ಏನಿರ್ತೈತೆ ಬೆಣೆ ಹಾಗೆ ಇದ್ದು ಇನ್ನೊಂದು ಅದರ ಮೇಲೆ ಏನು ಮಾಡ್ತದೆ ತಿರುಗುಣಿ ಅಂತ ತಿರುಗ್ತದೆ. ಉದಾಹರಣೆಗೆ ಬೆನ್ನುಮಣಿ ಸರದ ಮೇಲೆ ತಲೆಬುರುಡೆಯ ತಿರುಗುವಿಕೆ. ಬೆನ್ನುಮಣಿ ಸರದ ಮೇಲೆ ಏನು ಮಾಡ್ತೈತೆ ತಲೆಬುರುಡೆ ತಿರುಗ್ತೈತೆ. ಇದಕ್ಕೇನಂತೀವಿ ತಿರುಗಣಿ ಸಂದು ಅಂತೇಳಿ ಕರಿತೀವಿ. ಇನ್ನೊಂದು ದಡಿಯ ಸಂದು. ಇದು ಮುಂಗೈಮಣಿ ಅಥವಾ ಹೆಬ್ಬೆರಳಿನ ಮೊದಲನೆಯ ಮೆಟಾಕಾರ್ಪಲ್ ಮೂಳೆಗಳ ಮಧ್ಯದಲ್ಲಿ ಏನು ಮಾಡ್ತೈತಿ ಇದು ಕಂಡುಬರ್ತೈತಿ. ಇದೇನು ಮಾಡ್ತೈತಿ ಮುಂಗೈಮಣಿ ಅಥವಾ ಹೆಬ್ಬೆರಳಿನ ಮೊದಲನೇ ಮೆಟಾಕಾರ್ಪಲ್ ಮೂಳೆಗಳ ಮಧ್ಯದಲ್ಲಿ ಏನು ಮಾಡ್ತೈತಿ ಇದು ಕಂಡುಬರ್ತೈತಿ. ಇದರಿಂದ ಹೆಬ್ಬೆರಳು ಎಲ್ಲ ದಿಕ್ಕಿನಲ್ಲಿ ಏನು ಮಾಡ್ತೈತೆ ಸರಳವಾಗಿ ಚಲಿಸ್ತೈತಿ. ಅದಕ್ಕೇನಂತೀವಿ ದಡಿಯ ಸಂದು ಅಂಥೇಳಿ ಕರಿತೀವಿ. ಸಂದುಗಳ ರಚನೆಯನ್ನು ಆಧರಿಸಿ ಏನು ಮಾಡಿದ್ದಾರೆ 3 ಪ್ರಕಾರಗಳನ್ನು ವಿಂಗಡಣೆ ಮಾಡಿದ್ದೀವಿ. ಆ 3 ಪ್ರಕಾರಗಳು ಯಾವಂದರೆ ಫೈಬ್ರಸ್ ಆಗಿರ್ಬೋದು, ಕಾರ್ಟಿಲೆಜಿನಸ್ ಆಗಿರ್ಬೋದು, ಸೈನೋವಿಯಲ್. ಇವೇನು ಸಂದುಗಳ ರಚನೆಯ ಆಧಾರದ ಮೇಲೆ 3 ವಿಧಗಳಾಗಿ ವಿಂಗಡಣೆ. ಇವಾಗ ಮಾನವನ ದೇಹದಲ್ಲಿರುವ ಸಂದುಗಳು. ಮಾನವನ ದೇಹದಲ್ಲಿರುವಂತಹ ಸಂದುಗಳು ಇವಾಗ ಹೇಳಿದಲ್ಲ ಅದು ಅವು 3 ಪ್ರಕಾರಗಳು ಯಾವಂದರೆ ಒಂದು ಫೈಬ್ರಸ್, ಇದಕ್ಕೇನಂತೀವಿ ಸೈನೋಥೋರ್ಸಿಸ್, ಕಾರ್ಟಿಲೆಜಿನಸ್ ಅಂದರೆ ಆಂಫಿ ಆರ್ಥ್ರೋಸಿಸ್, ಇನ್ನೊಂದು ಸೈನೋವಿಯಲ್. 3 ಮುಖ್ಯ ವಿಧಗಳು. ಇದರ ಮೇಲೆ ಇವು ರಚನೆಯ ಆಧಾರದ ಮೇಲೆ. ಇದ್ರಾಗ ಫೈಬ್ರಸ್ದಾಗ ಮತ್ತೆ 2 ವಿಧಗಳು ಕಂಡುಬರ್ತವೆ. ಒಂದು ಸೂಚರ್ಸ್, ಇನ್ನೊಂದು ಸಿಂಡೆಸ್ಮೋಸಿಸ್. ಟಿಬಿಯಾ ಫಿಬುರಾಗಳಲ್ಲಿ ಏನು ಮಾಡ್ತೈತೆ ಇದು ಕಂಡುಬರ್ತೈತೆ. ಇನ್ನೂ ಒಂದು ಮಾನವನ ದೇಹದಲ್ಲಿ ಬರುವಂಥ ಸಂದು ಇನ್ನೊಂದು ಯಾವುದಂದರೆ ಕಾರ್ಟಿಲೇಜಸ್. ಇದರಲ್ಲಿ ಮತ್ತೆ 2 ವಿಧಗಳಿದ್ದಾವೆ. ಒಂದು ಸಿಂಪೆಸಿಸ್ ಅಂದರೆ ಬೆನ್ನುಮಣಿಗಳ ನಡುವಿನ ಸಂದು, ಇನ್ನೂ ಒಂದು ಸಿನ್ಕಾಂಡ್ರೋಸಿಸ್ ಅಂದರೆ ಪಕ್ಕೆಲಬು ಉರುಸ್ಥಿಗಳ ನಡುವಿನ ಸಂದು. ಆಮೇಲೆ ಈ ಸೈನೋವಿಯಲ್ ಸಂದುವಿನಲ್ಲಿ ಮತ್ತೆ ವಿಧಗಳು ಕಂಡು ಬರ್ತವೆ. ಅವು ಯಾವಪ್ಪ ಅಂದರೆ ಅಕ್ಷರಹಿತ ಸಂದು, ಮತ್ತು 1 ಅಕ್ಷ, 2 ಅಕ್ಷ, 3 ಅಕ್ಷ, ಹೀಗೆ ವಿಧಗಳು ಕಂಡು ಬರ್ತವೆ. ಆಮೇಲೆ ಅಕ್ಷರಹಿತದಲ್ಲಿ ಜಾರುವ ಕೀಲು ಅಂದರೆ ಮುಂಗೈಯಲ್ಲಿರುವಂತಹ ಮಣಿಗಳು. ಆಮೇಲೆ 1 ಅಕ್ಷದಲ್ಲಿ ಒಂದು ಮರಡು ಮೊಣಕೈ, ಇನ್ನೊಂದು ತಿರುಗು ಅಟ್ಲಾಸ್ ಆಕ್ಸಿಸ್. ಇವೇನು 1 ಅಕ್ಷದಲ್ಲಿ ಕಂಡುಬರ್ತವೆ. 2 ಅಕ್ಷದಲ್ಲಿ ಕಾಂಡಿಲಾಯ್ಡ್ ರೇಡಿಯಸ್ ಮತ್ತು ಕಾರ್ಪಲ್ಸ್, ಇನ್ನೊಂದು ಸ್ಯಾಂಡರ್. ಇದು ಏನು 2 ಅಕ್ಷದಲ್ಲಿ ಕಂಡುಬರುವಂಥ ಸಂದುಗಳು. 3 ಅಕ್ಷದಲ್ಲಿ ಒರಡು ಕೀಲು, ಭುಜದ ಕೀಲು. ಇವೇನು 3 ಅಕ್ಷಗಳಲ್ಲಿ ಕಂಡುಬರ್ತವೆ. ಇವಾಗ ಫೈಬ್ರಸ್ ಸಂದುಗಳು. ಫೈಬ್ರಸ್ ಸಂದುಗಳು ಅಂದರೆ ಎಳೆಯುಕ್ತ ಸಂಯೋಜಕ ಅಂಗಾಂಶವು ಸಂಬಂಧಿಸಿದ ಅಸ್ಥಿಗಳನ್ನು ಗಟ್ಟಿಯಾಗಿ ಏನು ಮಾಡ್ತವೆ ಬಂಧಿಸ್ತವೆ. ಅವುಗಳಲ್ಲಿ 2 ಪ್ರಕಾರಗಳು. ಒಂದು ಸೂಚರ್, ಇನ್ನೊಂದು ಸಿಂಡೆಸ್ಮೋಸಿಸ್. ಒಂದು ಸೂಚರ್, ಇನ್ನೊಂದು ಸಿಂಡೆಸ್ಮೋಸಿಸ್. ಸೂಚರ್ ಸಂದು ತಲೆಬುರುಡೆಯ ಚಪ್ಪಟೆ ಅಸ್ಥಿಗಳ ನಡುವೆ ಮಾತ್ರ ಏನು ಮಾಡುತ್ತೆ ಈ ಸೂಚರ್ ಸಂದು ಕಂಡುಬರ್ತೈತಿ. ಇವುಗಳಲ್ಲಿ ಯಾವುದೇ ತರಹದ ಚಲನೆ ಕಂಡುಬರೋದಿಲ್ಲ. ಇಲ್ಲೇನಾಗಲ್ಲ, ಯಾವುದೇ ತರಹದ ಚಲನೆ ಇರೋದಿಲ್ಲ. ಮತ್ತು ಸಿಂಡೋಸ್ಮೋಸಿಸ್ ಸಂದಿನ ಅಸ್ಥಿಗಳು ಇವು ಅಷ್ಟಾಗಿ ಏನಿರಲ್ಲ, ನಿಕಟವಾಗಿರೋದಿಲ್ಲ. ತತ್ಪರಿಣಾಮವಾಗಿ ಏನು ಮಾಡ್ತವೆ ಅಸ್ಥಿ ಬಂಧುಗಳ ಹೆಚ್ಚು ಉದ್ದವಾಗಿದ್ದು ಅವುಗಳನ್ನು ಲಿಗಾಮೆಂಟ್ ಎಂದು ಹೇಳ್ತಾರೆ. ಸ್ವಲ್ಪ ಮಟ್ಟಿನ ಚಲನೆ ಇದಕ್ಕೆ ಕಂಡುಬರ್ತೈತಿ. ಉದಾಹರಣೆಗೆ ಯಾವುದಪ್ಪ ಆ ಥರ ಅಂದರೆ ಟಿಬಿಯಾ ಫಿಬುಲರ್. ಇದು ಏನು ಅಂದರೆ ಸಿಂಡೋಸ್ಮೋಸಿಸ್ ಸಂಧಿಗೆ ಒಂದು ಉದಾಹರಣೆ. 2ನೇ ವಿಧ ಬಂದುಬಿಟ್ಟು ಕಾರ್ಟಿಲೇಜಸ್ ಸಂಧಿಗಳು. ಈ ಸಂದು ಮೃದುವಸ್ಥಿಯು ಇದು ಬಹಳ ಕಡಿಮೆ ಚಲನೆಯಲ್ಲಿ ಇರುತ್ತದೆ. ಇದರಲ್ಲಿ 2 ಪ್ರಕಾರ ಕಂಡುಬರ್ತೈತಿ. ಒಂದು ಸಿಂಪೆಸಿಸ್, ಏನದು ಸಿನ್ಕಾಂಡ್ರೋಸಿಸ್. ಇದರಲ್ಲಿ ಮುಖ್ಯವಾಗಿ 2 ವಿಧಗಳು. ಸಿಂಪೆಸಿಸ್ ಅಂದರೆ ಏನಂದರೆ ಈ ಸಂಧಿನಲ್ಲಿರುವಂತಹ ಅಸ್ಥಿಗಳು ಮುಖಗಳು ತೆಳುವಾದ ಹಯಾಲಿನ್ ಕಾರ್ಟಿಲೇಜಿನಿಂದ ಏನಾಗಿರ್ತವೆ ಆವೃತವಾಗಿರ್ತೈತಿ. ಉದಾಹರಣೆಗೆ ಜಗಣದಲ್ಲಿಯ ಮುಂಭಾಗದ 2 ಫ್ಯೂಬಿಕ್ ಅಸ್ಥಿಗಳು.
ಆಮೇಲೆ ಸಿನ್ಕಾಂಡ್ರೋಸಿಸ್ ಅಂದರೆ 2 ಅಸ್ಥಿಗಳು ಹಯಾಲಿನ್ ಕಾರ್ಟಿಲೇಜ್ನಿಂದ ಜೋಡಿಸಲ್ಪಟ್ಟಿರ್ತೈತೆ. ಉದಾಹರಣೆಗೆ ಉದ್ದ ಅಸ್ಥಿಗಳ ಡಯಾಫಿಸಿಸ್ ಮತ್ತು ಎಪಿಫಿಸಿಸ್ ಇವೇನು 2 ವಿಧಗಳಿದ್ರಲ್ಲಿ ಬರುವಂಥದ್ದು. ಆಮೇಲೆ ಸೈನೋವಿಯಲ್ ಸಂದುಗಳು. ಈ ಪ್ರಕಾರದ ಸಂದುಗಳು ಶರೀರದಲ್ಲಿ ಏನಾಗಿರ್ತವೆ, ಹೆಚ್ಚಾಗಿರ್ತವೆ. ಈ ಸಂದುಗಳು ಶರೀರದಲ್ಲಿ ಹೆಚ್ಚಾಗಿರ್ತವೆ. ಸ್ವತಂತ್ರವಾಗಿ ಚಲಿಸದೆ ಇದರ ಮುಖ್ಯ, ಅಂದರೆ ಸ್ವತಂತ್ರವಾಗಿ ಚಲಿಸುವುದರ ಇದರ ಮುಖ್ಯ ಲಕ್ಷಣವಾಗಿರ್ತದೆ. ಸ್ವತಂತ್ರವಾಗಿ ಚಲಿಸ್ತದೆ ಅಂತ ಅರ್ಥ. ಲಿಗಾಮೆಂಟ್ ಸ್ನಾಯುಗಳು ಏನು ಮಾಡ್ತವೆ, ಇದರ ಸುತ್ತಲೂ ಇರ್ತವೆ. ಟೆಂಡನ್ಗಳೇ ಇವುಗಳ ಚಲನೆಗೆ ಏನಾಗಿರ್ತವೆ, ಅಡ್ಡಿಯನ್ನು ನೀಡುತ್ತವೆ. ಸಂದಿನ ಕೋಶದ ಒಳಪದರಿಗೆ ಏನು ಮಾಡ್ತವೆ, ಸೈನೋವಿಯಲ್ ಪೊರೆ ಅಂಥೇಳಿ ಕರಿತೀವಿ. ಈ ಪೊರೆಯ ಸಂದಿಗೆ ಪ್ರದೇಶಕ್ಕೆ ಉಪಯೋಗವಾಗುವಂಥ ಸೈನೋವಿಯಲ್ ದ್ರವವನ್ನು ಏನು ಮಾಡ್ತವೆ, ಇದು ಸ್ರವಿಸ್ತೈತೆ. ಸಂದಿನ ಕೋಶದೊಳಗಿರುವ ಪೊಳ್ಳು ಪ್ರದೇಶಕ್ಕೆ ಏನಂತೀವಿ, ಸೈನೋವಿಯಲ್ ಸಂದು ಅಂಥೇಳಿ ಕರಿತೀವಿ. ಅಂದರೆ ಸಂದಿನ ಕೋಶದೊಳಗಿರುವ ಪೊಳ್ಳು ಪ್ರದೇಶಕ್ಕೆ ಏನಂತೀವಿ, ಸೈನೋವಿಯಲ್ ಸಂದು ಅಂಥೇಳಿ ಕರಿತೀವಿ. ಈ ಭಾಗದ ಮಧ್ಯದಲ್ಲಿ ಚಕ್ರಾಕಾರದ ಕೀಲು ಬಿಲ್ಲೆ ಇರ್ತೈತಿ. ಇದಕ್ಕೆ ಆರ್ಟಿಕ್ಯುಲರ್ ಡಿಸ್ಕ್ ಅಂತೇಳಿ ಕರಿತೀವಿ. ಇದು ಸೈನೋವಿಯರ್ ಪೊಳ್ಳು ಪ್ರದೇಶವನ್ನು ವಿಭಾಗಿಸುತ್ತೆ, 2 ಭಾಗಗಳಾಗಿ ಮಾಡ್ತದೆ. ಮುಂಚೆ ನೋಡಿರೋದು ಸಂದುಗಳ ಚಲನೆ ಮೇಲೆ ರಚನೆಯ ಆಧಾರದ ಮೇಲೆ ನೋಡಿದ್ದೀವಿ. ಈಗ ಸಂದುಗಳ ಚಲನೆಯ ಆಧಾರದ ಮೇಲೆ ಅವು ಎಷ್ಟು ವಿಧವಾಗಿ ರಚಿಸಿದ್ದಾರೆ ಅಂತೇಳಿ ನೋಡ್ರಿ. ಇವಾಗ ಜರಿಯುವ ಚಲನೆಯನ್ನು ಆಧರಿಸಿ ಇವಾಗ ಹೇಳ್ತಿರೋದು. ಮುಂಚೆ ಹೇಳಿರೋದು ಅದು ರಚನೆಯ ಆಧಾರದ ಮೇಲೆ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಈಗ ಜರಿಯುವ ಚಲನೆ. ಮುಂಗೈ ಮಣಿಯಲ್ಲಿ ಚಲನೆ ಏನಾಗಿರ್ತೈತೆ, ಹದಲದಲ್ಲಿ ಇರುವಂತಹ ಒಂದು ಚಲನೆ ಆಗಿರ್ತೈತೆ. ಕೋನಾಕೃತಿಯ ಚಲನೆ, ಫ್ಲೆಕ್ಸನ್ ಉದಾಹರಣೆಗೆ ಯಾವುದಪ್ಪ ಅಂದರೆ ಟೊಂಕ ಭಾಗಿಸುವುದು, ಕೈ ಮತ್ತು ಕಾಲುಗಳನ್ನು ಮಡಿಚುವುದು, ಇದೇನು ಫ್ಲೆಕ್ಸನ್ಸ್. 2 ಭಾಗಗಳು ಪರಸ್ಪರ ಹತ್ತಿರ ಬರುವಂತೆ ಚಲಿಸೋದಕ್ಕೆ ಏನಂತೀವಿ, ಫ್ಲೆಕ್ಸನ್ ಅಂತೇಳಿ ಕರಿತೀವಿ. ಎಕ್ಸ್ಟೆನ್ಷನ್ ಹಂಗಂದರೆ ಇದು ಫ್ಲೆಕ್ಸನ್ಸ್ ವಿರುದ್ಧವಾದಂಥ ಒಂದು ಚಲನೆಯಾಗಿರ್ತೈತಿ. ಉದಾಹರಣೆಗೆ ಮಡಚಿದ ಕೈಯನ್ನು ಮುಂದೆ ಚಾಚುವುದು. ಇದೇನೆಂದರೆ ಮಡಚಿದ ಕೈಯನ್ನು ಏನು ಮಾಡಬೇಕು ನಾವು, ಮುಂದೆಯನ್ನು ಚಾಚೋದಕ್ಕೆ ಏನಂತೀವಿ, ಎಕ್ಸ್ಟೆನ್ಷನ್ ಅಂತೇಳಿ ಕರಿತೀವಿ. ಫ್ಲೆಕ್ಸನ್ಸ್ ಅಂದರೆ 2 ಭಾಗಗಳು ಪರಸ್ಪರ ಹತ್ತಿರ ಬರುವಂತೆ ಚಲಿಸೋದಕ್ಕೆ ಏನಂತೀವಿ, ಫ್ಲೆಕ್ಸನ್ ಅಂತೇಳಿ ಕರಿತೀವಿ. ಅಬ್ಡಕ್ಷನ್ ಅಂದರೆ ಅವಯವಗಳನ್ನು ಶರೀರದ ಮಧ್ಯರೇಖೆಗೆ ತರುವಂಥ ಒಂದು ಚಲನೆಯಾಗಿರ್ತೈತಿ. ಅವಯವಗಳನ್ನು ಶರೀರದ ಮಧ್ಯರೇಖೆಗೆ ತರುವಂಥ ಒಂದು ಚಲನೆ ಕರಿತೀವಿ, ಅಬ್ಡಕ್ಷನ್ ಅಂತೇಳಿ ಕರಿತೀವಿ. ಇದು ಅಡಕ್ಷನ್ ಆಯಿತು, ಇದು ಅಡಕ್ಷನ್ ಆಯಿತು. ನೆಕ್ಸ್ಟ್ ಬರೋದು ಅಡಕ್ಷನ್ ಅಂದರೆ ಅವಯವಗಳನ್ನು ಶರೀರದ ಮಧ್ಯರೇಖೆಗೆ ತರುವಂಥ ಚಲನೆ. ಅಂದರೆ ಅವಯವಗಳನ್ನು ನಮ್ಮ ಭಾಗಗಳನ್ನು ಏನು ಮಾಡ್ತೀವಿ, ಶರೀರದ ಮಧ್ಯಭಾಗಕ್ಕೆ ತರಿತೀವಿ. ಶರೀರದ ಮಧ್ಯಭಾಗದಿಂದ ಹೊರಗೆ ಒಯ್ಯುವಂಥ ಚಲನೆಗೆ ಅಂತೀವಿ ಅಬ್ಡಕ್ಷನ್ ಅಂತೇಳಿ ಕರಿತೀವಿ. ಈಗ ಪ್ರೊನೇಷನ್ ಅಂದರೆ ಮುಂದೆ ಚಾಚಿದ ಕೈ ಅಂಗೈಯನ್ನು ಭೂಮಿಯ ಕಡೆಗೆ ತಿರುಗಿಸುವ ಚಲನೆಗೆ ಏನಂತೀವಿ, ಪ್ರೊನೇಷನ್ಸ್ ಅಂತೇಳಿ ಕರಿತೀವಿ. ಸುಪಿನೇಷನ್ಸ್ ಅಂದರೆ ಮುಂದೆ ಚಾಚಿದ ಕೈ ಅಂಗೈಯು ಭೂಮಿಯ ಕಡೆಗೆ ಏನು ಮಾಡ್ತೀವಿ ಇದ್ದಾಗ ಅದಕ್ಕೆ ಏನಂತೀವಿ, ಆಕಾಶದೆಡೆಗೆ ತಿರುಗಿಸುವಂಥ ಚಲನೆಗೆ ಏನಂತೀವಿ, ಸುಪಿನೇಷನ್ ಚಲನೆ ಅಂತ ಕರಿತೀವಿ. ಮುಂದೆ ಚಾಚಿದ ಕೈಯು ಅಥವಾ ಅಂಗೈಯು ಭೂಮಿಯ ಕಡೆಗೆ ಇದ್ದಾಗ ಅದನ್ನು ಆಕಾಶದ ಕಡೆಗೆ ತಿರುಗಿಸುವಂಥ ಚಲನೆಗೆ ಅಂತೀವಿ ಸುಪಿನೇಷನ್ ಚಲನೆ ಅಂಥೇಳಿ ಕರಿತೀವಿ. ಈಗ ಸಕ್ರಮಡಕ್ಷನ್ ಅಂದರೆ ಮೇಲೆ ಕಾಣಿಸಿದ ಕೋನಾಕೃತಿಯ ಎಲ್ಲ ಚಲನೆಗಳನ್ನು ಉಂಟಾದರೆ ಆ ಒಂದು ಚಲನೆ ಅಂತೀವಿ ಸರ್ಕ್ಮಡಕ್ಷನ್ ಅಂಥೇಳಿ ಕರಿತೀವಿ. ಚಲನೆ ಏನಿರ್ತದೆ ಇಲ್ಲಿ ವರ್ತುಲದಲ್ಲಾಗಲಿ ಅಥವಾ ಕಂಸಾಕಾರದಲ್ಲಾಗಲಿ ಏನಿರ್ತದೆ, ಇದು ಚಲಿಸ್ತಾ ಇರ್ತೈತೆ. ಈಗ ಚಕ್ರಾಕಾರದ ಚಲನೆ. ಆ ಅಸ್ಥಿಯು ತನ್ನ ಅಂಚಿನ ಸುತ್ತ ತಿರುಗುವುದು ಅಥವಾ ಇನ್ನೊಂದು ಆ ಸ್ಥಿತಿಯ ಸುತ್ತ ತಿರುಗುವುದಕ್ಕೆ ಏನಂತೀವಿ, ಚಕ್ರಾಕಾರದ ಚಲನೆ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮುಂಗೈಯನ್ನು ಅಂಗಾತ ಅಥವಾ ಬೋರಲು ಮಾಡುವಾಗ ರೇಡಿಯಸ್ ಅಸ್ಥಿಯು ಅಲ್ನದ ಅಸ್ಥಿಯ ಸುತ್ತಲೂ ಏನು ಮಾಡ್ತದೆ, ತಿರುಗ್ತದೆ. ಇಲ್ಲೇನು ಮಾಡ್ತೈತೆ, ಮುಂಗೈಯನ್ನು ಅಂಗಾತ ಅಥವಾ ಬೋರಲು ಮಾಡುವಾಗ ರೇಡಿಯಸ್ ಅಸ್ಥಿ ಏನು ಮಾಡ್ತದೆ, ಅಲ್ನದ ಅಸ್ಥಿಯು ಸುತ್ತಲೂ ತಿರುಗ್ತೈತೆ.
ಕುತ್ತಿಗೆಯನ್ನು ಮುಂದೆ ಹಿಂದೆ ತಿರುಗಿಸುವುದು. ಇದೇನು ಚಕ್ರಾಕಾರದ ಒಂದು ಚಲನೆಯಾಗಿರ್ತದೆ. ಸೈನೋವಿಯಲ್ ಸಂದುಗಳ ಪ್ರಕಾರಗಳು. ಇವಾಗ ಸೈನೋವಿಯಲ್ ಸಂದುಗಳ ಪ್ರಕಾರಗಳು ನೋಡಿರಿ. ಇದು 3ನೇ ಪ್ರಕಾರ, ಮುಖ್ಯವಾದ ಪ್ರಕಾರ 3 ಹೇಳಿದಲ್ಲ, 3ರಲ್ಲಿ ಇದು ಲಾಸ್ಟ್ನೇದು. ಇದರಲ್ಲಿ ಏನು ಬರ್ತವೆ? 6 ಪ್ರಕಾರಗಳು ಕಂಡುಬರ್ತವೆ. ಒಂದು ಅಕ್ಷರರಹಿತ ಸಂದು, ಜರಿಯುವ ಸಂದು, ಮುಂಗೈ ಕಾರ್ಪಲ್ ಅಸ್ಥಿಗಳು ಮತ್ತು ಟಾರ್ಸಲ್ಸ್ ಮಣಿಗಳ ಹದಳದಲ್ಲಿ ಏನು ಮಾಡ್ತೇವೆ? ಇವು ಕಂಡುಬರ್ತವೆ. ಇವು 2 ಅಥವಾ ಅನೇಕ ಅಸ್ಥಿಗಳು ಸಪಟಾದ ಮೈಗಳು ಪರಸ್ಪರ ಏನು ಮಾಡ್ತವೆ? ಹೊಂದಿಕೊಂಡು ಜರಿತವೆ. ಇನ್ನೂ ಒಂದು ಮರಡು ಸಂದು. ಇದು ಮೊಣಕೈ ಸಂದಿಗೆ ಏನಂತೀವಿ? ಮರಡು ಸಂದು ಅಂಥೇಳಿ ಕರಿತೀವಿ. ನೆಕ್ಸ್ಟು ತಿರುಗುವ ಸಂದು, ಒಂದು ಬಿಂದುವಿನ ಸುತ್ತ ತಿರುಗುವ ಸಂದುಗಳು. ಉದಾಹರಣೆಗೆ ಆಕ್ಸಿಸ್ ಮತ್ತು ಮುಂಗೈನ ರೇಡಿಯಸ್ ಸಂದುಗಳು. ಇವಕ್ಕೇನಂತೀವಿ ನಾವು? ತಿರುಗುವ ಸಂದು ಅಂಥೇಳಿ ಕರಿತೀವಿ. ಆಕ್ಸಿಸ್ ಒಂಡೋಟೈಡ್ ಎಂಬ 2ನೇ ಬೆನ್ನುಮಣಿಯ ಗುಂಟಲು ಸುತ್ತಲೂ ಹಾಗೂ ಅಟ್ಲಾಸಿನ ಎಂಬ ತಲೆಬುರುಡೆ ಮೇಲೆ ಏನು ಮಾಡ್ತೈತಿ? ಮೊದಲನೇ ಬೆನ್ನುಮಣಿ ವರ್ತುಲದಿಂದ ಏನು ಮಾಡ್ತೈತೆ? ಭಾಗವು ತಿರುಗ್ತೈತಿ. ಇವಾಗ ರೇಡಿಯಸ್ ಅಲ್ನಾ ಅಸ್ಥಿಯ ಸುತ್ತ ಮುಂಗೈ ಬೋರಲು ಏನು ಮಾಡ್ತೈತೆ? ಮಾಡಲು ಅಂಗಾತವಾಗಿರುವಂತೆ ತಿರುಗ್ತೈತೆ. ಸ್ವಲ್ಪ ಸೈನ್ಸ್ ಥರ ಇದೆ, ಇವು ಸ್ವಲ್ಪ ಇದಾಗ್ತೈತಿ, ಸುಮ್ಮನೆ ಕೂತ್ಕೊಂಡ್ರು. ಇವಾಗ 2 ಅಕ್ಷಗಳ ಸಂದುಗಳು. 2 ಅಕ್ಷಗಳ ಸಂದುಗಳಲ್ಲಿ ಏನು ಮಾಡ್ತೀವಿ? ಕೊಂಡಲಾಯ್ಡ್ ಸಂದು ಅಂತ ಬರುತ್ತೆ, ದಡಿಯ ಸಂದು, ಆಮೇಲೆ ಹೊರಳು ಸಂದು. ಕೊಂಡಲಾಯ್ಡ್ ಸಂದು ಏನು ಮಾಡ್ತೈತಿ? ಇದು ಫಸ್ಟ್ ಏನದು? 3 ಅದು. ಒಂದು ಜರಿಯುವ ಸಂದು, ಮರಡು ಸಂದು, ತಿರುಗುವ ಸಂದು. ತಿರುಗುವ ಸಂದಿನಲ್ಲಿ ಮತ್ತೆ 2 ಪ್ರಯೋಗಗಳು, ಒಂದು ಆಕ್ಸಿಸ್ ಸಂದು, ಇನ್ನೊಂದು ರೇಡಿಯಸ್ ಸಂದು. ಆಮೇಲೆ 2 ಅಕ್ಷ 1 ಅಕ್ಷ ಅಂತಲ್ಲಿ ಓದಿದ್ದೀವಲ್ಲ, 2 ಅಕ್ಷದಲ್ಲಿ ಏನು ಬರ್ತಾವೆ ಅಂದರೆ ಕೊಂಡಲಾಯ್ಡ್ ಸಂದು ಬರ್ತೈತೆ, ದಡಿಯ ಸಂದು ಬರ್ತೈತೆ, ಹೊರಳು ಸಂದು ಬರ್ತೈತೆ. ಕೊಂಡಲಾಯ್ಡ್ ಸಂದು ಏನು ಮಾಡ್ತೈತಿ? ಮುಂಗೈಯಿಂದ ರೇಡಿಯಸ್ ಅಥವಾ ಕಾರ್ಪಲ್ಗಳ ನಡುವಿನ ಏನು ಮಾಡ್ತೈತಿ? ಚಲನೆಗೆ ಇದು ಸಂಬಂಧಪಟ್ಟಿರ್ತೈತಿ. ಆಮೇಲೆ ದಡಿಯ ಸಂದು ಇದೇನು ಮಾಡ್ತೈತಿ ಅಂದರೆ ಮುಂಗೈ ಮಣಿ ಅಥವಾ ಹೆಬ್ಬೆರಳಿನ ಕಡೆಗೆ ಇರುವಂತಹ ಮೆಟಾಕಾರ್ಪಲ್ ಅಸ್ಥಿಗಳ ನಡುವೆ ಕಾಣ್ತೀವಿ. ಇದರಿಂದ ಕೈ ಬೆರಳು ಬಹಳ ಏನಾಗ್ತೈತೆ? ಸ್ವತಂತ್ರವಾಗಿ ಚಲಿಸುವಂತೆ ಮಾಡ್ತೈತೆ. ಇವಾಗ 3 ಅಕ್ಷದ ಸಂದು. 3 ಅಕ್ಷ ಸಂದದಲ್ಲಿ ಏನು ಮಾಡ್ತೈತೆ? ಮುಖ್ಯವಾಗಿ ಹೊರಳು ಸಂದು ಕಂಡುಬರ್ತೈತೆ. ಇದು ದೇಹದಲ್ಲಿ ಪುಷ್ಟದ ಸಂದು ಮತ್ತು ಭುಜದ ಸಂದುಗಳ ಏನು ಮಾಡ್ತೈತೆ? ಇದು ಚಲಿಸ್ತದೆ. ಅವು ಅಲ್ಲೇ ಏನು ಮಾಡ್ತೈತೆ? ಈ ಸಂದು ಕಂಡು ಬರ್ತೈತೆ. ಇಷ್ಟೇನೈತೆ ಅಂದರೆ ಸಂದುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದು ಸ್ವಲ್ಪ ಟಾಪಿಕ್ಕೆ ಹೆಂಗೆ, ಇದು ಸ್ವಲ್ಪ ಅರ್ಥ ಆಗೋದಿಲ್ಲ ಬೇಗ, ಅದಕ್ಕೆ ಸ್ವಲ್ಪ ನೀವು ಒಂದ್ಸರಿ ನೀಟಾಗಿ ಓದ್ಕೊಳ್ರಿ. ಇಲ್ಲಿಗೆ ಏನಂದರೆ ಸಂದುಗಳ ಬಗ್ಗೆ ತರಗತಿಯನ್ನು ನಾನು ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.